ನಮಸ್ಕಾರ ಸರ್. ನಮಸ್ತೆ ಸರ್. ಏನು ಹೆಸರು ನಿಮ್ಮದು? ನಮ್ಮ ಹೆಸರು ಆನಂದ್ ಸರ್. ಊರ ಹೆಸರು? ಹೆಬ್ಬಾಳ್. ಹೆಬ್ಬಾಳ್ರಿ ಸರ್. ನಮ್ಮ ಪ್ರಾಡಕ್ಟ್ ಏನು ಯೂಸ್ ಮಾಡಿದ್ರಿ ನೀವು? ಭೂವಸ್ತ್ರ ಸರ್. ಹಾಂ ರೀ. ಗ್ರೋ ಮ್ಯಾಜಿಕ್. ಹಾಂ ರೀ. ಭೂವಸ್ತ್ರ ಗ್ರೋ ಮ್ಯಾಜಿಕ್ ಯೂಸ್ ಮಾಡಿರಿ. ಎದಕ್ಕೆ ಹಾಕಿದಿರೋದು? ಕಬ್ಬಿಗೆ ಸರ್. ಕಬ್ಬಿಗೆ. ಎಷ್ಟು ಒಂದು ಎಕರೆದಾಗ ಎಷ್ಟು ಬೆನಿಫಿಟ್ ಆಯಿತು? ಒಂದು ಎಕರೆಗೆ 50 ಟನ್ ಬಂದ್ರಿ. 50 ಟನ್ ತನಕ ಬಂದ್ರಿ. ಎಷ್ಟು ಎಕರೆ ಟೋಟಲ್? ಎಷ್ಟು ಎಕರೆ ನಮ್ಮ ಪ್ರಾಡಕ್ಟ್ ಅದೊಂದು ಬಳಸಿದ್ರಿ? 2 ಎಕರೆ 2.5 ಎಕರೆ ಅದ ರೀ. 2 ಎಕರೆ. ಈಗ ಟೋಟಲ್ 2 ಎಕರೆ 2.5 ಎಕರೆದು ಎಷ್ಟು ಟೋಟಲ್? 120 ಆಗ್ಯದ. 120 ಟನ್ ಆಗ್ಯದ. ನಿಮ್ದು ಆಜು ಬಾಜು ಹೊಲದವ್ರು ಹಾಕ್ತಾರೆ, ನೀವು ಮೊದಲು ಹಾಕಿರ್ಬೋದಲ್ಲ, ಅವಾಗ ಎಷ್ಟು ಟನ್ ಬಂದಿತ್ತು ಒಂದು ಎಕರೆಗೆ? ಆಜು ಬಾಜು ಹೊಲ್ದಕ್ಕಿಂತ ಸದ್ಯಕ್ಕೆ ನಾವು ನೈಕರ್ ಆಗಿವಿ ಸರ್. ಅಪ್ಪರು ಕಲ್ತಿ ನಾವು 3 ಎಕರೆ ಇಲ್ಲ 3 ಜನ 3 ಹಾಕಿದ್ರೆ ಇಳುವರಿ ಚಲೋನೆ ಬಂದ್ರೆ. ಬಾಕಿದವ್ರು ಯಾರೆಲ್ಲ ನಿಮ್ಮ ಜೊತೆಗೆ ಬಿತ್ತನೆ ಮಾಡಿರ್ತಾರೆ ಅವ್ರು ನಮ್ಮ ಸಂಗಡ ಕಬ್ಬಾದವರು 30, 32, 35 ಬಂದವ್ರು. 30 ಒಳಗೆ ಹೊರಗದ. ರೈಟ್ ಅಲ್ರಿ. 1 ಎಕರೆ 35 ಅಂತಂದ್ರೆ ಮನ್ ಸರ್ ಒಬ್ಬರು ಹೇಳತ್ತೀರಿ 3 ಎಕರೆದಾಗ 80 ಟನ್ ಎಷ್ಟೋ ಬಂದದಂತ. ಇನ್ನು ನಿಮ್ದು 2.5 ಎಕರೆದಾಗ 2.5 ಎಕರೆ 3 ಎಕರೆ ಸ್ವಲ್ಪ ಕಮ್ಮಿನೇ ಅದ್ರಿ. ಹಾಂ, 120 ಆಗ್ಯದ. 120 ಆಗ್ಯದ. ಅವ್ರದ್ದು 3 ಎಕರೆದಾಗ 80 ಟನ್ ಆಗ್ಯದ. ನಿಮ್ಮದು 2.5ದಾಗ 120 ಟನ್ ಆಗ್ಯದ. ಹಾಂ, ನೀವು ನಮ್ಮ ಪ್ರಾಡಕ್ಟ್ ಬಗ್ಗೆ ಜನರಿಗೆ ಏನು ಹೇಳ್ಬೇಕಂತೀರಿ? ಚಲೋ ಬೆಸ್ಟ್ ಅದ ಸರ್. ತೊಗೋಬೇಕ್ರಿ, ಕಟ್ಟಬೇಕು, ಹಾಕಬೇಕು, ಸರಿಯಾಗಿ ಮೆಹನತ್ ಮಾಡಬೇಕು. ಓಕೆ. ಒಳಗೆ ಹುಲ್ಲು ಬೆಳೆಸ್ಬಿಡ್ದು, ಸರಿಯಾಗಿ ಇಳುವರಿ ಕೊಡ್ತಾರೆ. ಮೇಂಟೆನೆನ್ಸ್ ಮಾಡಬೇಕು, ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಬೇಕು. ದುಡಿಬೇಕ್ರಿ, ದುಡಿದ್ರೆ ಫಲ ಸಿಗ್ತದೆ 100%. ಈಗ ಆಲ್ಮೋಸ್ಟ್ ನೀವು ಮಾರ್ಕೆಟ್ನಾಗ ಹೊಲ್ದಾಗ ಪ್ರಾಡಕ್ಟ್ ತೊಗೊಳಕ್ಕೆ ಹೋಗ್ತೀರಿ, ಏನೇನೆಲ್ಲ ತೊಗೊಂಬರ್ತಿರೋರು ಏನೆಲ್ಲ ಸಜೆಸ್ಟ್ ಮಾಡ್ತಾರೆ ತಂದು ಬಳಸ್ತೀರಿ. ಆ ಪ್ರಾಡಕ್ಟ್ನಾಗ ನಮ್ಮ ಪ್ರಾಡಕ್ಟ್ನಾಗ ಏನು ಡಿಫ್ರೆನ್ಸ್ ಅನ್ಸೋದು ನಿಮಗೆ? ಸ್ವಲ್ಪ ಕಬ್ಬ ಬೆಳೀತದೆ. ಓಕೆ. ಗಣಿಕಿನೂ ಶೈನಿಂಗ ಸಾಪ ಆಯ್ತು, ಸ್ವಲ್ಪ ರಸ ಸ್ವೀಟ್ ಬರ್ತಾರೆ, ಹಾಲು ಹೆಚ್ಚಿಗೆ ಹಿಡಿತದೆ, ವೇಟ್ ಬರ್ತಾರೆ. ಓಕೆ. ವಜ್ಜಿ ಹೆಚ್ಚಿಗೆ ವಜ್ಜಿ ಹೆಚ್ಚಿಗೆ ಶೈನಿಂಗ್ ಸರಿಯಾಗಿ ಬರ್ತದೆ ರೀ, ರಿಸಲ್ಟ್ ಸರಿಯಾಗಿ. ರಿಸಲ್ಟ್ ಕಾಟ ಬರ್ತೀರಮ್ಮ. ಕಾಟ ವಜ್ಜಿ ಹೆಚ್ಚಿಗೆ ಆಗ್ತದೆ. ಸರಿಯಾಗಿ ಸೂಪರ್ ಅದ. ನೀವು 100 ಜನಕ್ಕೆ ನಿಮ್ಮಂಥ ರೈತರಿಗೆ ಹೆಲ್ಪ್ ಮಾಡ್ರಿ. ನಮ್ಮ ಹೇಳ್ತೀವಿ ಸರ್, ನಾವು ಭಾಳ ಮಂದಿಗೆ ಮಾಡ್ರಿ ಹಾಕ್ರಿ ಅಂತ ಹೇಳ್ತೀವಿ ರೀ. ಓಕೆ. ಸ್ವಲ್ಪ ಸಡನ್ ಅಂತದ ಕಾಸ್ಟ್ಲಿ ಅದ, 1100 ರೂಪಾಯಿ ಅದ ಅಂತ ಅಂದಕ್ಕೆ ಸ್ವಲ್ಪ ಜರ ಹಿಂದ್ಕ ಮಾಡತ್ತ. ಇಲ್ಲ, ಈಗ 1100 ಅದಂತ ನಮ್ಮ ಮೈಂಡ್ನಾಗ ಬತ್ತಂತೀವಿ ಗರಿ. ಈಗ 3 ಎಕರೆದಾಗ 80 ಟನ್ ಬೆಳೆಸೋದು ಒಳ್ಳೇದಂತೀರಿ, ಒಂದು 1100 ರೂಪಾಯಿ ಖರ್ಚ ಮಾಡಿ 120 ಟನ್ ಬೆಳೆಸೋದು ಒಳ್ಳೇದಂತೀರಿ? ಇಲ್ಲ, ಹಾಗೆ ಮಾಡ್ಬೇಕು ಸರ್. ಭೂವಸ್ತ್ರ ಸರಿಯಾಗದ ಸರ್. ರಿಸಲ್ಟ್ 100%. ನಮ್ಮ ಭೂವಸ್ತ್ರ ಬಗ್ಗೆ ಹೇಳಕ್ ನಮಗೂ ಭಾಳ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಈಗಿನ ಇಳುವರಿಗಿಂತ ಮುಂದಿನ ಇಳುವರಿ ಇದಕ್ಕೆ ಹೆಚ್ಚಿಗೆ ಕೊಡುತ್ತೆ. ಈಗ ನಾವು ನಾರ್ಮಲ್ ಆಗಿ ನಮ್ಮ ಹೊಲ್ದಾಗ ತೊಗರಿನೂ ಕಟ್ಟಿದ್ರಿ. ಓಕೆ ರೀ. ನಮ್ಮ ಹೊಲ್ದಾಗ ಬಾಬರ್ದು ಹೋದ್ ಸರಿ ನಮ್ಮ ಅಪ್ಪರ ಹೊಲ 3 ಎಕರೆ ಹೊಲ 12 ಆಗೈತ್ರಿ ಕ್ವಿಂಟಲ್. 12 ಕ್ವಿಂಟಲ್. ಈ ಸರಿ 14 15 ಅದು ಆಗ್ಯದ್ರಿ. 14 to 15 ಕ್ವಿಂಟಲ್. ನಮ್ಮದು ಈ ವರ್ಷ ಅಲ್ಲಿ ಎಕರೆಕ್ಕೆ ಬ್ಯಾಜುದವರು 8 ಚೀಲ ಆಗ್ಯಾವ್ರಿ. ಓಕೆ. ನಮ್ಮದು 19 ಆಗ್ಯದ್ರಿ. 19 ಚೀಲ. ಬೆಸ್ಟ್ ರಿಸಲ್ಟ್ ಅದ. ನಮ್ಮ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಜನರಿಗೆ ಹೆಲ್ಪ್ ಮಾಡಿ, ರೈತರಿಗೆ ಹೆಲ್ಪ್ ಮಾಡಿರಿ. ಇದ್ರ ಮುಖಾಂತರ ನಾವು ಜನರಿಗೆ ಬೆಳೆಸ್ಕೊಂತ ಆರ್ಗ್ಯಾನಿಕ್ ಸ್ಪ್ರೆಡ್ ಮಾಡ್ತಾ, ಇಂಗ್ಲೀಷ್ ಏನು DAP ವೀರ್ಯ ಏನದ ಸ್ವಲ್ಪ ಅದಕ್ಕೆ ಕಡಿಮೆ ಮಾಡ್ತಾ ಒಂದು ಆರ್ಗ್ಯಾನಿಕ್ ನಮ್ಮ ಊರಾಗಿರ್ಬೋದು, ನಮ್ಮ ದೇಶಕ್ಕಾಗಿರ್ಬೋದು ಆರ್ಗ್ಯಾನಿಕ್ ಬಗ್ಗೆ ಸ್ವಲ್ಪ ನಾವು ಪ್ರಚಾರ ಮಾಡಮಿ. ಆರ್ಗ್ಯಾನಿಕ್ ಬೆಳೆಸರ್ಲಿ ನಮಗೂ ಆರೋಗ್ಯ ಸಿಗುತ್ತೆ, ಮುಂದೆ ಬರ್ತಕ್ಕಂಥ ಪೀಳಿಗೂ ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ ಮುಖಾಂತರ ಒಂದು ಒಳ್ಳೆ ಆರೋಗ್ಯ ಸಿಗ್ಲಿಕ್ಕೆ ಹೆಲ್ಪ್ ಮಾಡ್ಬೇಕಂತ ಹೇಳ್ತೀನಿ ರೀ ಸರ್. ನಿಮ್ಗೆ ನಮಸ್ಕಾರ ಹೇಳ್ತಾ ಸರ್. ನಮ್ಮೆಲ್ಲರಿಗೂ ಕೂಡ ರೈತರಿಗೆ ಹೆಲ್ಪ್ ಮಾಡಮಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.